ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಏನು ಮಾಮ್ ಹೊಸ ಮ್ಯಾಟ್ರ್ ಅಂದ್ರು ಬಂದವ ಅಂತ ಕೇಳಿದ್ರೆ ಹೌದು ಹೊಸ ಮ್ಯಾಟ್ರ್ಗಳು ಟಕ ನಂಗೆ ಬರ್ತಾ ಇದ್ದಾವೆ. ನೆನ್ನೆ ಬೇರೆ ಟಾಪ್ 5 ಮಾಡಿಲ್ಲ, ಎಲ್ಲ ಸೇರ್ಕೊಂಡು ಹೊಡೆದ್ಬಿಡೋಣ ಬನ್ನಿ. ಟಾಪ್ 5 ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ರೈಟ್ ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ನಮ್ಮ RCB ಬಗ್ಗೆ ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ. ಯಾವುದಾನ ಒಂದು ಫ್ರಾಂಚೈಸಿ ಇವರಿಗೆ ಟಾರ್ಗೆಟ್ ಮಾಡುತ್ತೆ ಅಂತ ಅಂದರೆ ಅದು ಸೌತ್ ಫ್ರಾಂಚೈಸಿ ಮಾತ್ರನೇ. ಅದೇ CSK ಮತ್ತು RCB ಇಬ್ಬರು ಕೂಡ ಟಾರ್ಗೆಟ್ ಮಾಡ್ತಾರೆ KL ರಾಹುಲ್ಗೆ ಅಂತ ಸುನಿಲ್ ಗವಾಸ್ಕರ್ ಅವರು ಪ್ರೆಡಿಕ್ಷನ್ನ ಹೇಳ್ತಾ ಇದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. RCB ಟಾರ್ಗೆಟ್ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. CSK ಟಾರ್ಗೆಟ್ ಮಾಡ್ಬೋದು, ಅದು ಕೂಡ ಗೊತ್ತಿರೋ ವಿಚಾರ. ಸೊ ಆ್ಯಕ್ಚುಲಿ ರಿಪೋರ್ಟ್ಸಲ್ಲಿದೆ CSKನೂ ಕೂಡ ಟಾರ್ಗೆಟ್ ಮಾಡುತ್ತೆ ಆ್ಯಂಡ್ RCBನೂ ಕೂಡ ಟಾರ್ಗೆಟ್ ಮಾಡುತ್ತೆ ಅಂತ. ಆ್ಯಂಡ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಪಂಜಾಬ್ ಕಿಂಗ್ಸು ಟಾರ್ಗೆಟ್ ಮಾಡೋದು 99% ಇಲ್ಲ ಅಂತ, ಯಾಕೆಂದರೆ ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ, ಕ್ಯಾಪ್ಟನ್ಸಿನೂ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರು ಬಿಟ್ಟಿದ್ದಾರೆ ಆ್ಯಂಡ್ ಟಾರ್ಗೆಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟ್ ಆಗಿದೆ. ನೆಕ್ಸ್ಟ್ ಪೋಸ್ಟ್ ವ್ಯಾಲ್ಯೂ ಹೈಯೆಸ್ಟ್ ಇರೋದು ನಮ್ಮ RCB ಇದ್ದಾನೆ ಆ್ಯಂಡ್ ಸುನಿಲ್ ಗವಾಸ್ಕರ್ ಕೂಡ ಪ್ರೆಡಿಕ್ಟ್ ಮಾಡ್ತಿದ್ದಾರೆ RCBಗೆ ಹೈಯೆಸ್ಟ್ ಪಾಸಿಬಲ್ ಚಾನ್ಸ್ ಇರೋದು KL ರಾಹುಲ್ನ ತಗೊಳ್ಳೋದಕ್ಕೆ ಅಂತ. CSK ಬಿಡ್ ಮಾಡ್ಬೋದು ಅಷ್ಟೇ, ಬಟ್ RCBನ ತೊಗೊಳ್ಳೋದು ಅನ್ನೋ ಥರ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ. RCB ಇದನ್ನೇನಾದ್ರು ಬಿಟ್ಬಿಟ್ರು ಅಂತಂದರೆ ಇದಕ್ಕಿಂತ ಒಂದು ದೊಡ್ಡತನ ಮುಟ್ಟಾಡ್ತಾನೆ ಇನ್ನೂ ಒಂದು ಇರೋದಿಲ್ಲ ಅಂತಲೂ ಕೂಡ ಗೊತ್ತಿರೋ ವಿಚಾರನೇ. ಅಪ್ಡೇಟ್ ನಂಬರ್ 2, ಬೋರ್ಡರ್ ಗವಾಸ್ಕರ್ ಟ್ರೋಫಿಗೆ ನಮ್ಮ ಟೀಮ್ ಇಂಡಿಯಾ ಪ್ರಿಪ್ರೇಷನ್ ಆಸ್ಟ್ರೇಲಿಯಾದಲ್ಲಿ ನಡೆಸ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಬೇರೆ ತಲೆಗೆ ಹೇರ್ ಕಲರ್ ಎಲ್ಲ ಹಾಕಿಸ್ಕೊಂಡು ಒಂಥರ ಶೈನಿಯಾಗಿ ಕಾಣಿಸ್ತಾ ಇದ್ದಾರೆ. ಸೊ ಟೀಮ್ ಇಂಡಿಯಾ ರಿಲೇಟೆಡ್ ಅಪ್ಡೇಟ್ಸ್ ಏನು ಅಂತಂದರೆ ರೋಹಿತ್ ಶರ್ಮಾ ವಿಲ್ ಟ್ರಾವೆಲ್ ಟು ಆಸ್ಟ್ರೇಲಿಯಾ ಸೂನ್ ಬಟ್ ಡೇಟ್ಸ್ ಆರ್ ನಾಟ್ ಎಟ್ ಕನ್ಫರ್ಮ್ಡ್ ಅಂತ ಅಪ್ಡೇಟ್ ಇದೆ. ಆ್ಯಂಡ್ ದೇವದತ್ ಪಡಿಕ್ಕಲ್ ಹಸ್ ಬೀನ್ ಕೆಪ್ಟ್ ಇನ್ ಬ್ಯಾಕಪ್ ಲಿಸ್ಟ್. ಬ್ಯಾಕಪ್ ಆಗಿ ಇಟ್ಟಿದ್ದಾರೆ ಅಂತ ಮಗ ದೇವದತ್ ಪಡಿಕ್ಕಲ್. ಯಾಕಂದರೆ ಇಂಜುರಿ ಕನ್ಸರ್ನ್ಸು ಅಲ್ಲಿ ಇಲ್ಲಿ ಬರ್ತಾ ಇರೋದ್ರಿಂದ ದೇವದತ್ ಪಡಿಕ್ಕಲ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಆಸ್ಟ್ರೇಲಿಯಾಗೆ ಟೋರ್ ಮಾಡ್ಬೋದು ಅನ್ನೋ ಥರ ಸೀನ್ ಇದೆ. ಆ್ಯಕ್ಚುಲಿ ಸಾಯಿ ಸುದರ್ಶನ್ ಅವ್ರ ನೇಮು ಕೂಡ ಕೇಳಿಸ್ತಾ ಇತ್ತು, ಬಟ್ ದೇವದತ್ ಪಡಿಕ್ಕಲ್ನ ಸ್ವಲ್ಪ ಮೇನ್ ಪ್ರಿಫರೆನ್ಸಲ್ಲಿ ಇಟ್ಟಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಟೀಮ್ ಮ್ಯಾನೇಜ್ಮೆಂಟ್ ವಾಂಟ್ಸ್ ಶಮ್ಮಿ ಟು ಪ್ಲೇ, ಬಟ್ ಆದರೆ ಅವರು ಡೊಮೆಸ್ಟಿಕ್ ಮ್ಯಾಚ್ನ ಸ್ವಲ್ಪ ಆಡಲಿ, ಇನ್ನೊಂದು ಸ್ವಲ್ಪ ಆಡಲಿ, ಆಮೇಲೆ ನೋಡ್ಬಿಟ್ಟು ಕರ್ಕೊಳ್ಳೋಣ ಅನ್ನೋ ಥರ ಸೀನ್ ಇದೆಯಂತೆ. ಆದ್ದರಿಂದ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಏನು ನಡೆಯುತ್ತೆ, ಸೊ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಶಮಿ ಅವರು ಆಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಬೋರ್ಡರ್ ಗವಾಸ್ಕರ್ ಟ್ರೋಫಿ ರಿಲೇಟೆಡ್ ಅಂತ. ಅಪ್ಡೇಟ್ ನಂಬರ್ 3, IPL ಆಪ್ಷನ್ಗೋಸ್ಕರ ಕೋಚಿಂಗ್ನ ಬಿಡೋ ಅಂಥವ್ರನ್ನ ನೋಡಿದ್ದೀರಾ ಮಗ. ನ್ಯಾಷನಲ್ ಟೀಮ್ ಕೋಚಿಂಗ್ನ ಬಿಡೋ ಅಂಥವ್ರನ್ನ ಡ್ಯಾನಿಯಲ್ ವೆಟೋರಿ ಆ ಕೆಲಸನ ಮಾಡ್ತಾ ಇದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ನ ಕೋಚ್ ಆಗಿರೋವಂಥ ಡ್ಯಾನಿಯಲ್ ವೆಟೋರಿ ಅವರು ಇವಾಗ ಆಪ್ಷನ್ಗೆ ಬರೋದಕ್ಕೋಸ್ಕರ ಆಸ್ಟ್ರೇಲಿಯಾ ಕೋಚಿಂಗ್ನ ಬಿಡ್ತಾ ಇದ್ದಾರಂತೆ ಮಗ. ಅಂದರೆ ಫಾರ್ ಸರ್ಟೈನ್ ಟೈಮು ಅಷ್ಟೇನೆ. ಈ ಆಪ್ಷನ್ ಮುಗಿದಾದ್ಮೇಲೆ ಮತ್ತೆ ಹೋಗ್ತಾರೆ ವಾಪಸ್ಸು. ಕೋಚಿಂಗ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ IPL ಕುತ್ಕೊಬಿಡ್ತಾರೆ ಅಂತ ಹೇಳ್ತಿಲ್ಲ. ಆಪ್ಷನ್ನು ಮೇಯ್ನು ಅಲ್ವಾ, ಟೀಮ್ನ ಬಿಲ್ಡ್ ಮಾಡಬೇಕು ಅಂದರೆ ಆಪ್ಷನ್ನೇ ಮೇಯ್ನು. ಅದು 3 ವರ್ಷ ಒಂಥರ ಕೋರ್ ಟೀಮ್ನ ಇಟ್ಕೋಬೇಕು ಅಂತಂದರೆ ಈ ಮೆಗಾ ಆಪ್ಷನ್ನೇ ಮೇಯ್ನು. ಇಲ್ಲೇ ಏನಾದ್ರು ತೋಪಡ್ಕೊಂಡು ಹೋಗ್ಬಿಡ್ತು ಅಂದರೆ ನಾನು ಟೆಸ್ಟ್ ಮ್ಯಾಚ್ನ ಒಂದೇ ಒಂದು ಟೆಸ್ಟ್ ಮ್ಯಾಚ್ಗೆ ಹೋಗಿ ಕೂತ್ಕೋತೀನಿ ಅಂತಂದರೆ ಇಲ್ಲಿ 3 ವರ್ಷ ಉಣಿಸ್ಕೊಂಡು ಹೋಗಿರುತ್ತೆ ಟೀಮ್. ಅದಕ್ಕೋಸ್ಕರ ಡ್ಯಾನಿಯಲ್ ವಿಟೋರಿ IPL ಆಕ್ಷನ್ಗೆ ಬರ್ತಿದ್ರಂತೆ. ಇಲ್ಲಿ ನೋಡಿ, ಬೋರ್ಡರ್ ಗವಾಸ್ಕರ್ ಟ್ರೋಫಿ ಅಲ್ಲ ಮೇಯ್ನು, IPL ಆಕ್ಷನ್ ಮೇಯ್ನು ಅಂತ ಡ್ಯಾನಿಯಲ್ ವಿಟೋರಿ ಬರ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, ಚತೇಶ್ವರ್ ಪೂಜಾರ ಅವರ ಕಮ್ ಬ್ಯಾಕ್ ಆಗ್ತಾ ಇದೆ ಗುರು. ಬೋರ್ಡರ್ ಗವಾಸ್ಕರ್ ಟ್ರೋಫಿಗೆ ಚತೇಶ್ವರ್ ಪೂಜಾರ ಅವರು ಇರ್ತಾರೆ. ಶಾಕ್ ಆಗಬೇಡಿ, ಶಾಕ್ ಆಯ್ತಾ? ಆಗಿರಲೇಬೇಕು. ಎಲ್ಲಿರ್ತಾರೆ ಅಂತ ಕೇಳಿದ್ರೆ ಕಾಮೆಂಟ್ರಿ ಬಾಕ್ಸಲ್ಲಿ ಇರ್ತಾರೆ ಗುರು. ಆ್ಯಸ್ ಎ ಪ್ಲೇಯರ್ ಆಗಲ್ಲ. ಚತೇಶ್ವರ್ ಪೂಜಾರ ಬ್ಯಾಕ್ ಅಂದಷ್ಟೇ ಎಲ್ಲ ಎಕ್ಸೈಟ್ ಆಗಿಬಿಟ್ಟಿರ್ತಾರೆ. ಹೆಂಗೇನೆ ರೋಮಾಂಚನ ಆಗ್ಬಿಟ್ರೆ ಸ್ವಲ್ಪ ಜನಕ್ಕೆ. ಅವ್ರನ್ನೆಲ್ಲ ಕತೆ ಮುಗೀತು ಅಷ್ಟೇ. ಹಾಕೋಣದು ಸಿಕ್ಕಾಪಟ್ಟೆ ಡೌಟು. ಇನ್ನೇನಾದರೂ ಮಿರಾಕಲ್ಸ್ ಆಗಬೇಕಷ್ಟೇ. ಒಂದು 4-5 ಟ್ರಿಪಲ್ ಸೆಂಚುರಿ ಹೊಡಿಬೇಕಷ್ಟೇ ಅವ್ರು ಹಾಕೊಬೇಕು ಅಂತಂದರೆ ಅದಾಗದೇ ಇರೋಂಥ ಕೆಲಸ. ಚತೇಶ್ವರ್ ಪೂಜಾರ ಇಸ್ ಗಾನ್ ಕೇಸ್. ಒಂಥರ ಮುಗಿದೋದ ಅಧ್ಯಾಯ ಅಂತ ಹೇಳಬೇಕು ಇಂಡಿಯನ್ ಕ್ರಿಕೆಟಲ್ಲಿ. ಏನು ಗುರು ಪಾಪ ಹಂಗೆ ಹೇಳ್ತೀವಿ ಪಾಪ. ಲೆಜೆಂಡ್ರಿ ಬ್ಯಾಟರು, ಹೌದು ಲೆಜೆಂಡ್ರಿ ಬ್ಯಾಟರೇ. ಬಟ್ ಸದ್ಯದ ಮಟ್ಟಿಗೆ ಇವಾಗಿನ ಕರೆಂಟ್ ಸಿಚುವೇಶನ್ ಇಂಡಿಯನ್ ಟೀಮಲ್ಲಿ ನೋಡ್ತು ಅಂತಂದರೆ ಯಂಗ್ಸ್ಟರ್ಸ್ಗಳ ಮಧ್ಯೆ ಕಾಂಪಿಟೇಷನ್ ಇರೋದನ್ನ ನೋಡ್ತು ಅಂತಂದರೆ ಪೂಜಾರ ಕಮ್ ಬ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅವರು ಟ್ರಿಪಲ್ ಸೆಂಚುರಿಗಳ ಮೇಲೆ ಟ್ರಿಪಲ್ ಸೆಂಚುರಿ ಹೊಡೋದು ಕೂಡ ಕಷ್ಟ ಕಾಣಿಸ್ತಿದೆ. ಅಪ್ಡೇಟ್ ನಂಬರ್ 5, ಬೋರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲನೇ ಮ್ಯಾಚು ಪರ್ತಲ್ಲಿ ನಡೀತಿದ್ದಲ್ಲ, ಇದ್ರದ್ದು ಟೈಮಿಂಗ್ಸು ರಿವೈಸ್ ಆಗಿದೆ. ಏನಕ್ಕೆ ಅಂದರೆ IPL ಆಪ್ಷನ್ ಇರೋದ್ರಿಂದ ಕ್ಲಾಶ್ ಆಗೋದು ಬೇಡ ಅಂತ ರಿವೈಸ್ ಮಾಡಿದರೆ. ಮೊದಲನೇ ಸೆಷನ್ ನಡೆಯುತ್ತೆ 5:50 AM ಇಂದ 9:50 AM. ಅರ್ಲಿಯಾಗಿ ಒಂಥರ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು. ಸೆಕೆಂಡ್ ಸೆಷನ್ ನಡೆಯುತ್ತೆ 10:30ರಿಂದ 12:30ಕ್ಕೆ. ಆಮೇಲೆ ಥರ್ಡ್ ಸೆಷನ್ ನಡೆಯುತ್ತೆ 12:50ರಿಂದ 2:50ಕ್ಕೆ. 3 ಗಂಟೆಗೆ ಆಪ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆದ್ದರಿಂದ ಸ್ವಲ್ಪ ಅರ್ಲಿ ಅವನು ನಡೆಸ್ತಾ ಇದ್ದಾರೆ ಅಂತ ಹೇಳಬೇಕು ಮಗ. ಸೊ ನೋಡಿ IPLಗೋಸ್ಕರ ಏನೇನೆಲ್ಲ ಕಾಂಪ್ರಮೈಸ್ ಮಾಡೋಕ್ಕಂತಿದ್ದಾರೆ ಅಂತ ನೋಡಿ. ಡ್ಯಾನಿಯಲ್ ವಿಟೋರಿ ಅಲ್ಲಿ ಕೋಚಿಂಗ್ನೇ ಬಿಟ್ಟು ಬರ್ತಾ ಇದ್ದಾರೆ ನೋಡಿ. ಟೈಮಿಂಗ್ಸ್ ಏನೇನೇ ವೇರಿಯೇಷನ್ ಆಗಿದೆ. ಸೊ ಓಕೆ, ಎಲ್ಲ IPLಗೋಸ್ಕರ ಎಲ್ಲ ನಡೆಯುತ್ತೆ ಗುರು. ಇನ್ನೇನು ಹೇಳ್ತೀರಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಒಂದು ಲೈಕ್ ಮಾಡಿ, ಪಡೋಣಗೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ. ಬಾ.